ಎಲ್ರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದೇ ಥರ ಇವತ್ತು ಕೂಡ ದಿನಾಂಕ 14/4/2019 ಮತ್ತು 15/4/2019 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗೆ ಈ PDF ಅನ್ನು ನೀಡಿರುವಂತಹ ವೀರೇಶ್ ಚಾಲ್ಯಾಳ್ ಅವರಿಗೆ ಧನ್ಯವಾದಗಳು. ಹಾಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ಪ್ರಾರಂಭಿಸೋಣ. ಏಪ್ರಿಲ್ 14 ಅಂತಾರಾಷ್ಟ್ರೀಯ ಜ್ಞಾನ ದಿನವನ್ನಾಗಿ ಆಚರಿಸಲಾಯಿತು. ಸೊ ಈ ದಿನದ ಹಿನ್ನೆಲೆ ಏನೆಂದರೆ, ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಸ್ಮರಣಾರ್ಥ ಈ ಒಂದು ದಿನವನ್ನು ಅಂತಾರಾಷ್ಟ್ರೀಯ ಜ್ಞಾನ ದಿನ ಎಂದು ಆಚರಿಸಲಾಗುತ್ತೆ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ ಹೇಳಬೇಕಂದ್ರೆ, ಇವರು ಏಪ್ರಿಲ್ 14, 1891ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಇವರು ಮೂಲತಃ ವಕೀಲರಾಗಿದ್ದರು. ಬಹಿಷ್ಕೃತ ಹಿತಕಾರಿಣಿ ಸಭಾ ಎಂಬ ದಲಿತ ವರ್ಗದ ಕಲ್ಯಾಣ ಸಂಸ್ಥೆ ಹುಟ್ಟುಹಾಕಲು ಸಹಾಯ ಮಾಡಿದವರು. ಇವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿದರು. ಹಾಗೆ ದಿನಾಂಕ 29/8/1947ರಂದು ಇವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿಯನ್ನು ರಚಿಸಲಾಯಿತು. ಈ ಮೂಲಕ ಭಾರತ ಸಂವಿಧಾನದ ರಚನೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಇವರು ವಹಿಸಿದ್ದಾರೆ. ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿ 1990ರಂದು ಮರಣೋತ್ತರವಾಗಿ ಇವರಿಗೆ ಒದಗಿ ಬಂದಿತು. ಹಾಗೆ ಸೆಪ್ಟೆಂಬರ್ 24, 1932ರಂದು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ ಪೂನಾ ಒಪ್ಪಂದ ಏರ್ಪಟ್ಟಿತು. ಅಂದರೆ ಮತೀಯ ತೀರ್ಪು ವಿರುದ್ಧ. ಸೊ ಈ ಸ್ಥಳ ಎರ್ವಾಡ ಜೈಲಿನಲ್ಲಿ. ಸಂವಿಧಾನದ 32ನೇ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸೊ ಇದು ಬಹಳ ಸಲ ಎಕ್ಸಾಮ್ನಲ್ಲಿ ಕೇಳಲಾಗಿದೆ. ಸೊ ಏನಂತ ಅಂದರೆ, ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ 32ನೇ ವಿಧಿಯನ್ನು ಯಾರು ಕರೆದಿದ್ದಾರೆ ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಮುಖ ಕೃತಿಗಳು ಅಂದರೆ, ಬ್ರಿಟಿಷ್ ಭಾರತದಲ್ಲಿ ಪ್ರಾಂತೀಯ ಹಣಕಾಸು ಪದ್ಧತಿಯ ವಿಕಾಸ, ರೂಪಾಯಿಯ ಬಿಕ್ಕಟ್ಟು ಅಂದರೆ ದಿ ಪ್ರಾಬ್ಲಮ್ ಆಫ್ ರುಪಿ. ವಿಜ್ಞಾನಿ ಶಿವಕುಮಾರ್ ನಿಧನರಾಗಿದ್ದಾರೆ. ಸೊ ವಿಜ್ಞಾನಿ ಶಿವಕುಮಾರ್ ಅವರು ಮಂಗಳಯಾನ, ಚಂದ್ರಯಾನ ಯೋಜನೆಗಳ ಜಾರಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಬಾಹ್ಯಾಕಾಶ ವಿಜ್ಞಾನಿ ಹಾಗೆ ಪದ್ಮಶ್ರೀ ಪುರಸ್ಕೃತ ವಿಜ್ಞಾನಿ ಶಿವಕುಮಾರ್ ಅವರು ನಿಧನರಾಗಿದ್ದಾರೆ. ಪ್ರೊಫೆಸರ್ ನಜ್ಮಾ ಅಖ್ತರ್ ಮೊದಲ ಉಪಕುಲಪತಿಯಾಗಿ ಆಯ್ಕೆಯಾಗಿದ್ದಾರೆ. ಸೊ ಪ್ರೊಫೆಸರ್ ನಜ್ಮಾ ಅಖ್ತರ್ ಅವರು ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಆಯ್ಕೆಯಾಗಿದ್ದಾರೆ. ಸೊ ಈ ವಿಶ್ವವಿದ್ಯಾಲಯ ಇರುವುದು ನವದೆಹಲಿಯಲ್ಲಿ. ಈ ಮೂಲಕ 99 ವರ್ಷಗಳ ಇತಿಹಾಸವಿರುವ ಜಾಮಿಯಾ ವಿಶ್ವವಿದ್ಯಾಲಯದಲ್ಲಿ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಈ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಭಾರತವನ್ನು ನ್ಯಾಟೋಗೆ ಸೇರ್ಪಡೆಗೊಳಿಸಲು ಅಮೆರಿಕದ ಸಂಸತ್ನ ಕೆಳಮನೆಯಾದ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ನಲ್ಲಿ ಮಸೂದೆಯನ್ನು ಮಂಡನೆ ಮಾಡಲಾಗಿದೆ. ಹಾಗೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂದರೆ ಉತ್ತರ ಅಟ್ಲಾಂಟಿಕ್ ಒಪ್ಪಂದದ ಸಂಘಟನೆ, ಇದು 29 ಉತ್ತರ ಅಮೆರಿಕನ್ ಮತ್ತು ಯುರೋಪಿಯನ್ನ ರಾಷ್ಟ್ರಗಳ ನಡುವಿನ ಅಂತರ್ ಸರ್ಕಾರಿ ಸೇನಾ ಮೈತ್ರಿಯಾಗಿದೆ. ಇದರ ಕೇಂದ್ರ ಕಚೇರಿ ಇರುವುದು ಬ್ರುಸೆಲ್ಸ್, ಬೆಲ್ಜಿಯಂ. ಇದರ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 29. ಭಾರತೀಯ ಆರ್ಥಿಕ ವಲಯ ಮೌಲ್ಯಮಾಪನ ಕಾರ್ಯಕ್ರಮದ ವರದಿ 2019. ಸೊ 2019ನೇ ಸಾಲಿನ ಭಾರತೀಯ ಆರ್ಥಿಕ ವಲಯ ಮೌಲ್ಯಮಾಪನ ಕಾರ್ಯಕ್ರಮದ ವರದಿಯನ್ನು ಬಿಡುಗಡೆ ಮಾಡಿದವರು, ಮೊದಲನೇ ಹಂತದ ವರದಿಯನ್ನು ಬಿಡುಗಡೆ ಮಾಡಿದವರು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಹಾಗೆ ಎರಡನೇ ಹಂತದ ವರದಿಯನ್ನು ಬಿಡುಗಡೆ ಮಾಡಿದವರು ವಿಶ್ವ ಬ್ಯಾಂಕ್. ಮೊದಲನೇ ಹಂತದ ಪ್ರಮುಖ ವರದಿಯ ಅಂಶಗಳೆಂದರೆ, ಭಾರತದಲ್ಲಿ ನಾನ್ ಪರ್ಫಾರ್ಮಿಂಗ್ ಸಾಲದ ಪ್ರಮಾಣ ಹೆಚ್ಚಾಗಿದೆ. ಬ್ಯಾಂಕ್ಗಳಲ್ಲಿ ಬಂಡವಾಳ ಹೂಡಿಕೆದಾರರನ್ನು ಪ್ರೋತ್ಸಾಹಿಸಿ ಮತ್ತು ರಾಜ್ಯ ಅಧೀನ ಬ್ಯಾಂಕ್ಗಳ ಆಡಳಿತ ವ್ಯವಸ್ಥೆಯನ್ನು ಸುಧಾರಿಸಲು ಮಾರ್ಗಗಳನ್ನು ಕಂಡುಕೊಳ್ಳಲು ಸೂಚಿಸಿದೆ. ದಿನಾಂಕ 15/4/2019 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ನೋಡೋಣ. ಪ್ರಾಜೆಕ್ಟ್ ಕಣ್ಣಮ್ಮ, ಇದನ್ನು ಆಯೋಜನೆ ಮಾಡಿದವರು ಮದ್ರಾಸ್ ರೋಟರಿ ಕ್ಲಬ್, ತಮಿಳುನಾಡು. ಚೆನ್ನೈ ಮತ್ತು ಸುತ್ತಮುತ್ತಲಿನ ಶಾಲೆಯ ವಿದ್ಯಾರ್ಥಿನಿಯರಿಗೆ
ನೈರ್ಮಲ್ಯ ಕರವಸ್ತ್ರ ಅಂದರೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಒದಗಿಸುವಂತಹ ಒಂದು ಕಾರ್ಯಯೋಜನೆ ಇದಾಗಿದೆ. ಸೊ ಈ ಕಾರ್ಯಯೋಜನೆಯ ಹೆಸರು ಪ್ರಾಜೆಕ್ಟ್ ಕಣ್ಣಮ್ಮ. ಐರಿಲಾ ಬುಡಕಟ್ಟು ಜನಾಂಗ. ಸೊ ಈ ಬುಡಕಟ್ಟು ಜನಾಂಗ ಸುದ್ದಿಯಲ್ಲಿರುವಂತಹ ಸಂಗತಿ ಏನೆಂದರೆ, ತಮಿಳುನಾಡಿನಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗ ಇವರಾಗಿದ್ದು, ಇವರ ಒಂದು ಜೀವನೋಪಾಯಕ್ಕೆ ಪ್ರಾಜೆಕ್ಟ್ ಕಣ್ಣಮ್ಮ ಸಹಾಯಕಾರಿಯಾಗಿದೆ. ಅಂದರೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗೆ ಈ ಪ್ರಾಜೆಕ್ಟ್ಗಾಗಿ ತಮಿಳುನಾಡಿನಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗ ಜೀವನೋಪಾಯಕ್ಕೆ ಈ ಪ್ರಾಜೆಕ್ಟ್ ಸಹಾಯಕಾರಿಯಾಗಿದೆ. ಸಾಗರ್ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆ ಮತ್ತು ಇಸ್ರೋ ನಡುವೆ ಒಪ್ಪಂದವಾಗಿದೆ. ಯಾವ ವಿಷಯಕ್ಕೆ ಕುರಿತಾಗಿ ಅಂದರೆ, ಇದರ ಪ್ರಮುಖ ಅಂಶಗಳು ಕರಾವಳಿ ಪ್ರದೇಶದಲ್ಲಿನ ಸಣ್ಣ ಜೌಗು ಪ್ರದೇಶಗಳ ನಕ್ಷೆಯನ್ನು ಮೌಲ್ಯೀಕರಿಸಲು ಮತ್ತು ರಕ್ಷಿಸುವ ಸಂಬಂಧ ಈ ಒಪ್ಪಂದವನ್ನು ಸಾಗರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆ ಮತ್ತು ಇಸ್ರೋ ನಡುವೆ ಈ ಒಪ್ಪಂದವನ್ನು ಮಾಡಿಕೊಂಡಿದೆ. ಇಂಗ್ಲೆಂಡ್ ಸರ್ಕಾರದಿಂದ ಶ್ವೇತಪತ್ರ ಅಂದರೆ ವೈಟ್ ಪೇಪರ್ ಬಿಡುಗಡೆ ಮಾಡಲಾಗಿದೆ. ಸೊ ವೈಟ್ ಪೇಪರ್ ಅಂದರೆ ಕನ್ನಡದಲ್ಲಿ ಬಿಳಿ ಕಾಗದ. ಅದರ ಅಂಶ ಏನೆಂದರೆ, ಶ್ವೇತಪತ್ರವು ಭಯೋತ್ಪಾದಕ ವಿಷಯ, ಮಕ್ಕಳ ಲೈಂಗಿಕ ದುರ್ಬಳಕೆ, ದ್ವೇಷಾಪರಾಧ ಮತ್ತು ಇನ್ನಿತರ ಕಾನೂನು ಬಾಹಿರ ವರ್ತನೆಯೊಂದಿಗೆ ಮಾರಾಟ ಮಾಡುವಂತಹ ಕಾನೂನುಗಳಲ್ಲಿ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಡುವ ಸಮಸ್ಯೆಗಳ ವ್ಯಾಪ್ತಿಯನ್ನು ಈ ಒಂದು ಬಿಳಿ ಕಾಗದ ಒಳಗೊಂಡಿರುತ್ತದೆ. ಸ್ಟ್ರಾಟೋಲಾಂಚ್ ವಿಮಾನ ಹಾರಾಟ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ವಿಶ್ವದಲ್ಲೇ ಅತಿ ದೊಡ್ಡ ವಿಮಾನ ಎಂಬ ಕೀರ್ತಿಗೆ ಇದು ಪಾತ್ರವಾಗಿದೆ. ಹಾಗೆ ಅಮೆರಿಕ ಕ್ಯಾಲಿಫೋರ್ನಿಯಾದ ಮೊಜಾವೆ ಮರುಭೂಮಿಯಲ್ಲಿ ಯಶಸ್ವಿ ಹಾರಾಟವನ್ನು ನಡೆಸಿದೆ. ಎಎಸ್ ಬೋಪಣ್ಣ ಇವರು ಮೂಲತಃ ಕರ್ನಾಟಕದ ಕೊಡಗಿನವರು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಕೊಲಿಜಿಯಂ ಸಮಿತಿ ಇವರನ್ನ ಆಯ್ಕೆ ಮಾಡಿದೆ. ಪ್ರಸ್ತುತ ಇವರು ಗುವಾಹಟಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲಿಬಾಬಾ ಗ್ರೂಪ್ ಇದು ಬಹುರಾಷ್ಟ್ರೀಯ ಇ ಕಾಮರ್ಸ್ ಕಂಪನಿಯಾಗಿದೆ. ಈ ಅಲಿಬಾಬಾ ಗ್ರೂಪ್ ಚೀನಾ ಮೂಲದ ಕಂಪನಿಯಾಗಿದ್ದು, ಇದರ ಸಂಸ್ಥಾಪಕರು ಜಾಕ್ ಮಾ ಮತ್ತು ಪೆಂಗ್ಲೆ. ಇದು ಸ್ಥಾಪನೆಯಾಗಿದ್ದು 4 ಏಪ್ರಿಲ್ 1999. ಇದರ ಕೇಂದ್ರ ಕಚೇರಿ ಇರುವುದು ಯುಹ್ಯಾಂಗ್, ಚೈನಾ. ಇತ್ತೀಚೆಗೆ ಜಾಕ್ ಮಾ ಅವರು ಈ ಒಂದು ಕಂಪನಿಯಲ್ಲಿ ಕಾರ್ಯನಿರ್ವಹಿಸಲು ಅರ್ಹರಾಗಬೇಕಾದರೆ 12 ಗಂಟೆ ದಿನಕ್ಕೆ ಕಾರ್ಯನಿರ್ವಹಿಸಬೇಕೆಂದು ಸಮರ್ಥಿಸಿಕೊಂಡಿದ್ದಾರೆ. ಭಾರತ ಅಗ್ರಸ್ಥಾನವನ್ನು ಪಡ್ಕೊಂಡಿದೆ. ಯಾವ ವಿಷಯದಲ್ಲಿ ಅಂದರೆ, ವಿದೇಶಗಳಿಂದ ಹೆಚ್ಚು ಹಣ ಸ್ವೀಕರಿಸುವ ದೇಶಗಳಲ್ಲಿನ ಸ್ಥಾನ ಭಾರತ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಈ ವರದಿಯನ್ನು ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿದೆ 2018ರಲ್ಲಿ. ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿದ ಈ ವರದಿಯ ಪ್ರಮುಖ ಅಂಶಗಳು ಅಂದರೆ, 2017ನೇ ಸಾಲಿಗೆ ಹೋಲಿಸಿದರೆ 14% ಈ ಬಾರಿ ಅಧಿಕ ಹಣವನ್ನು ನಮ್ಮ ಭಾರತ ಸ್ವೀಕರಿಸಿಕೊಂಡಿದೆ. ಕೇರಳದಲ್ಲಿ ಉಂಟಾದ ಪ್ರವಾಹದ ಹಿನ್ನೆಲೆಯಲ್ಲಿ ಅನೇಕ ವಲಸಿಗರು ತಮ್ಮ ಕುಟುಂಬಗಳಿಗೆ ನೀಡಿದ ಆರ್ಥಿಕ ನೆರವು ಪ್ರಮಾಣ ಹೆಚ್ಚಾದುದರಿಂದ ಈ ಬಾರಿ 14% ಅಧಿಕವಾಗಲು ಕಾರಣವಾಗಿದೆ. ಭಾರತ ಪ್ರಥಮ ಸ್ಥಾನದಲ್ಲಿದ್ದರೆ ನಂತರದ ಸ್ಥಾನಗಳನ್ನು ಪಡೆದುಕೊಂಡ ದೇಶ ಅಂದರೆ 2ನೇ ಸ್ಥಾನವನ್ನು ಪಡೆದುಕೊಂಡ ದೇಶ ಚೀನಾ, 3ನೇ ಸ್ಥಾನ ಮೆಕ್ಸಿಕೋ ಮತ್ತು 4ನೇ ಸ್ಥಾನ ಫಿಲಿಪೈನ್ಸ್ ಪಡೆದುಕೊಂಡಿದೆ. ಪ್ರೊಫೆಷನಲ್ ವರ್ಕ್ ಫೋರ್ಸ್ ವರದಿ 2018-19. ಸೊ 2018-19ನೇ ಸಾಲಿನ ಪ್ರೊಫೆಷನಲ್ ವರ್ಕ್ ಫೋರ್ಸ್ ವರದಿಯನ್ನು ಬಿಡುಗಡೆ ಮಾಡಿದ್ದು ಲಿಂಕ್ಡ್ ಇನ್ ಸಂಸ್ಥೆ ಇಂಡಿಯಾ. ಇದು ಮೈಕ್ರೋಸಾಫ್ಟ್ ಮಾಲೀಕತ್ವದ ಸಂಸ್ಥೆಯಾಗಿದೆ. ದೇಶದಲ್ಲಿನ ಪ್ರತಿಭಾನ್ವಿತರನ್ನು ಸೆಳೆಯಲು ಪ್ರಮುಖವಾದಂತಹ ನಗರಗಳ ಸಮೀಕ್ಷೆ ಇದಾಗಿದೆ. ಭಾರತೀಯ ಅರ್ಥವ್ಯವಸ್ಥೆಯಲ್ಲಿನ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಲವು ಟ್ರೆಂಡ್ ತಿಳಿಕೆಗೆ ಸಹಾಯಕಾರಿಯಾಗಿದೆ. ಹಾಗೆ ಇದರಲ್ಲಿ ಸ್ಥಾನವನ್ನು ಪಡೆದುಕೊಂಡ ರಾಜ್ಯಗಳು ಅಂದರೆ, ಪ್ರಥಮ ಸ್ಥಾನ ದೆಹಲಿ, ದ್ವಿತೀಯ ಸ್ಥಾನ ಬೆಂಗಳೂರು, ತೃತೀಯ ಸ್ಥಾನ ಹೈದರಾಬಾದ್, 4ನೇ ಸ್ಥಾನ ಮುಂಬೈ, 5ನೇ ಸ್ಥಾನ ಚೆನ್ನೈ ಪಡೆದುಕೊಂಡಿದೆ. ಸೊ ಪ್ರಥಮ ಸ್ಥಾನ ದೆಹಲಿ ಅಂದರೆ ದೆಹಲಿ ಪ್ಲಸ್ ನೋಯ್ಡಾ ಮತ್ತು ಗುರುಗ್ರಾಮ್ ಪಡೆದುಕೊಂಡಿದೆ. ಏಪ್ರಿಲ್ 15 ಅಂತಾರಾಷ್ಟ್ರೀಯ ಕಲಾ ದಿನವನ್ನಾಗಿ ಆಚರಿಸಲಾಯಿತು. ಸೊ ಇಂಟರ್ನ್ಯಾಷನಲ್ ಆರ್ಟ್ಸ್ ಡೇ. ಪ್ರಖ್ಯಾತ ಕಲಾವಿದ ಲಿಯೋನಾರ್ಡೋ ಡಾ ವಿಂಚಿ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಯುನೆಸ್ಕೋದಿಂದ ಪ್ರತಿ ವರ್ಷ ಏಪ್ರಿಲ್ 15ರಂದು ಅಂತಾರಾಷ್ಟ್ರೀಯ ಕಲಾ ದಿನವನ್ನಾಗಿ ಆಚರಿಸಲಾಗುತ್ತೆ. ಸಸ್ನೆ ಇ ಇತಿಹಾದ್ ಸಂಗೀತ ಮತ್ತು ಕಾವ್ಯ ಉತ್ಸವ 2019. ಈ ಉತ್ಸವ ನಡೆದದ್ದು ನವದೆಹಲಿಯಲ್ಲಿ. ಸೊ ವಿದ್ಯಾರ್ಥಿಗಳಿಗೆ ವೀರೇಶ್ ಚಾಲಿಯಾಳ್ ಅವರಿಂದ ಕೊನೆಯ ಸ್ಫೂರ್ತಿದಾಯಕ ಮಾತು ಅಂದರೆ, ಸಮಸ್ಯೆಗಳನ್ನು ನೀಡಬೇಡ ಎಂದು ಸಾಮಾನ್ಯರು ದೇವರಲ್ಲಿ ಪ್ರಾರ್ಥಿಸುತ್ತಾರೆ,
ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವ ಶಕ್ತಿ ಕೊಡು ಎಂದು ಅಸಾಮಾನ್ಯರು ಕೇಳಿಕೊಳ್ಳುತ್ತಾರೆ. ನಾವು ಅಸಾಮಾನ್ಯರಾಗಲು ಯತ್ನಿಸೋಣ. ಹಾಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವರ ಫೋನ್ ನಂಬರ್ 9035269085.